ಹೋಳಿಗೆ ಅಂದ್ಬಿಟ್ಟು ಈಗ ಸಂಜೆ ಟೈಮ್ಗೆ ಅಂತೇಳಿ ಸಂಜೆ ಟೈಮ್ ಈ ಥರ ರಾಗಿನ ಹಾಕ್ತೀನಿ, ಮೊಳಕೆ ಕಟ್ಟಿರೋ ರಾಗಿ. ಇದು ಫುಲ್ಲು ರಾಗಿನೇ, ಬರೀ ಒಂದೇ ಒಂದು ಏನು ಒಂದು ಸೇರು ಇಲ್ಲ, ಒಂದು ಮುಕ್ಕಾಲು ಸೇರಷ್ಟು ಮಾತ್ರ ಅಕ್ಕಿ ಮಿಕ್ಸ್ ಮಾಡಿರೋದು ನೋಡಿ. ಮೊಳಕೆ ರಾಗಿ, ಅದು ಬರೀ ರಾಗಿ ಅಲ್ಲ, ಫುಲ್ಲು ತಳದಲ್ಲಿ ರಾಗಿನೇ ಇರೋದು. ಅಕ್ಕಿ ಮಾತ್ರ ಒಂದು ಸೇರು ಹಾಕಿಲ್ಲ, ಒಂದು ಮುಕ್ಕಾಲು ಸೇರಷ್ಟು ಅಕ್ಕಿ ಇದೆ ಅಷ್ಟೇ. ಇಷ್ಟು ಚೆನ್ನಾಗಿ ಒಳ್ಳೆ ನ್ಯೂಟ್ರಿಷನ್ ಫುಡ್ಡನ್ನೇ ಹಾಕೋದು. ಜೋಳ ಮತ್ತು ಒನ್ ಟೈಮ್ ಜೋಳ ಹಾಕ್ತೀನಿ, ಜೋಳದ ಜೊತೆಗೆ ಸ್ವಲ್ಪ ಅಕ್ಕಿ ಮಿಕ್ಸ್ ಮಾಡ್ತೀನಿ. ರಾಗಿ ಜೊತೆಗೆ ಅಕ್ಕಿ ಒನ್ ಟೈಮು ಅಕ್ಕಿ ಮಿಕ್ಸ್ ಮಾಡ್ತೀನಿ. ಅದು ಜಾಸ್ತಿ ಅಲ್ಲ, 1/4% ಹಾಕಲ್ಲ ಅಕ್ಕಿನ. ತಳದಲ್ಲಿದೆ, ಇನ್ನೂ ಮಿಕ್ಸ್ ಮಾಡಿಲ್ಲ ನೋಡಿ. ಮತ್ತು ಒನ್ ಟೈಮ್ ಸೊಪ್ಪು, ತರಕಾರಿ, ಹಣ್ಣು, ಈ ಥರ ಎಲ್ಲನೂ ತೊಗೊಂಬಂದು ಹಾಕ್ತಾನೇ ಇರ್ತೀನಿ. ಆದರೂ ನ್ಯೂಟ್ರಿಷನ್ ಕೊರತೆಯಿಂದ ಆ ಥರ ಆಗಿರೋದು ಅಂತಾರೆ. ಬೇಜಾರಾಗುತ್ತೆ, ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀವಿ. ಇವಾಗ ಇದನ್ನು ಹಾಕ್ತೀನಿ. ಇಲ್ಲಿ ನೋಡಿ ಹಿಂಗೆ ಅಂತ ಒಂದಾದ್ಮೇಲೆ ಒಂದಕ್ಕೆ ಹುಷಾರಿಲ್ದಂಗೆ ಆಗ್ತಾನೆ ಇದೆ. ಏನಕ್ಕೆ ಅಂತ ಗೊತ್ತಿಲ್ಲ. ಆಲ್ರೆಡಿ ಈಗ 1 ಹೋಗಿ 2 ಹೋಗಿ 3 ಹೋಗಿ ಈಗ ಒಟ್ಟು 10 ಕೋಳಿಗಳು ಹುಷಾರಿಲ್ದಂಗೆ ಆಗಿದೆ. ನಾನು ಒಂದು ಲಾಸ್ಟ್ ಟೈಮ್ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ ಏನಾಗಿದೆ ಅನ್ನೋದನ್ನು. ಅದೇ ಥರ ಈಗ ಮೊದಲು 3 ಕೋಳಿಗಳಿಗಷ್ಟೇ ಆಗಿತ್ತು, ಈಗ 10 ಕೋಳಿಗಳಿಗಾಗಿದೆ ನೋಡಿ. ಇವೆಲ್ಲ ಸ್ವಲ್ಪ ಪರವಾಗಿಲ್ಲ, ಯಾವ ದೇವ್ರ ದಯೆಯಿಂದ ಏನೂ ಆಗದೇ ಇದ್ದರೆ ಸಾಕು, ಚೆನ್ನಾಗಿ ಆರೋಗ್ಯವಾಗಿ ಬೆಳೆದ್ರೆ ಸಾಕು. ಏಕೆಂದರೆ ಪ್ರಾಣಿಗಳಿಗೆ ಏನಾದರೂ ಆದರೆ ಅದನ್ನು ನೋಡೋಷ್ಟು, ಮತ್ತು ನಾವೇನಾದರೂ ಈ ಕೇರ್ಲೆಸ್ಸಲ್ಲಿ ಏನಾದರೂ ಮಾಡಿ ಅಥವಾ ಚೆನ್ನಾಗಿ ಇಟ್ಕೊಂಡೇ ಈ ಥರ ಆಗಿದ್ದರೆ ಇರ್ಬೋದೇನೋ, ನಮ್ಮದೇ ಪ್ರಾಬ್ಲಮ್ ಏನೋ ಅಂತ ಅನ್ಬೋದಾಗಿತ್ತು. ಎಷ್ಟು ಚೆನ್ನಾಗಿ ನೋಡಿ. ಮತ್ತು ನೀರು ನೋಡಿ, ಇದು ಇವತ್ತಿದ್ರಲ್ಲಿ ಮೆಡಿಸನ್ ಹಾಕ್ಬಿಟ್ಟಿಟ್ಟಿದ್ದೀನಿ. ನೀರಿಂದು ಬೇರೆ ಏನೇನು ಇಟ್ಟಿದ್ದೆ, ನೀರಿಂದು ಬಕೆಟ್ಗಳು ಮತ್ತು ಇನ್ನೊಂದೆರಡು ಬೋಲೆಲ್ಲ ಇಟ್ಟಿದ್ದೆ, ಅದನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ. ಇದರಲ್ಲಿ ಮೆಡಿಸನ್ ಹಾಕ್ಬಿಟ್ಟಿಟ್ಟಿದ್ದೀನಿ. ಅದೇನು ಮೆಡಿಸನ್ ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ. ಇಲ್ಲಿರೋ ಕೋಳಿಗಳಿಗೆ ಏನೂ ಪ್ರಾಬ್ಲಮ್ ಆಗಿಲ್ಲ, ಚೆನ್ನಾಗಿದ್ದಾವೆ. ಅಂದರೆ ಡೇ ಬೈ ಡೇ ಏನಾಗುತ್ತೆ, ಇವತ್ತು ಚೆನ್ನಾಗಿರ್ತವೆ, ನಾಳೆ ಬಂದು ನೋಡಿದ್ರೆ 1-2 ಕುಂಟುತ್ತಾ ಇರ್ತವೆ, ಕಾಲು ಫೋಲ್ಡಿಂಗ್ ಆಗಿರುತ್ತೆ, ಆ ಥರ ಆಗ್ತಾಯಿದೆ. ಈಗ ಒಂದು 3-4 ಆ ಕೋಳಿಗಳಿಗೆ ಆ ಥರ ಆಗೋಕ್ಕೆ ಶುರು ಮಾಡಿ ಈಗ ಒಂದು 15 ದಿನ ಆಗ್ತಾ ಬಂತು. 15 ದಿನದಿಂದನೂ ಈಗ ಇವತ್ತು ಚೆನ್ನಾಗಿರ್ತವೆ, ನಾಳೆ ಬಂದು ನೋಡೋಷ್ಟರಲ್ಲಿ ಒಂದು ಕೋಳಿಗೆ ಆ ಥರ ಪ್ರಾಬ್ಲಮ್ ಆಗಿರುತ್ತೆ, ನೆಕ್ಸ್ಟ್ ಡೇ ಬಂದರೆ ಇನ್ನೊಂದು ಆ ಥರ ಆಗ್ತಾಯಿದೆ. ಅದಕ್ಕೆ ಇವಕ್ಕೂ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಇಷ್ಟೇ ನೀರು ಇಟ್ಟಿರೋದು ನಾನು. ಅಂದರೆ ಇದು ದೊಡ್ಡದು ಕ್ಯಾಪು, ನೋಡೋದಕ್ಕೆ ನಿಮ್ಮ ಕಣ್ಣಿಗೆ ಸಣ್ಣದಾಗಿ ಕಾಣಿಸ್ತಾ ಇದೆ. ಫುಲ್ ಒಂದು ಬಕೆಟ್ ನೀರು ಇಡಿಸಿದೆ ಇದಕ್ಕೆ, ಇದಕ್ಕೆ ಮೆಡಿಸನ್ ಹಾಕಿದ್ದೀನಿ. ಇವಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂದ್ಬಿಟ್ಟು. ಯಾಕೆಂದರೆ ಒಂದಕ್ಕೊಂದು ಸ್ಪ್ರೆಡ್ ಆಗಿ ಅದು ಏನು ಅಂತ ಗೊತ್ತಿಲ್ಲ, ಅದು ಏನಕ್ಕೆ ಹಂಗೆ ಆಗ್ತಾಯಿದೆ ಅನ್ನೋದು ಗೊತ್ತಿಲ್ಲ. ಸ್ಪ್ರೆಡ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಇವತ್ತು ಇದಕ್ಕೆ ಮೆಡಿಸನ್ ಹಾಕಿದ್ದೀನಿ. ಎಲ್ಲ ನಡೀರಿ ಆ ಕಡೆ. ಇದರಲ್ಲೇ ಬಕೆಟಲ್ಲೇ ತಿಂದ್ಬಿಟ್ರೆ ಅವರೆಲ್ಲ ಎಂದ್ರಲ್ಲಿ ತಿಂತಾರೆ, ನೀವು ಮಾತ್ರ ಈ ಬಕೆಟಲ್ಲಿ ತಿಂದ್ಬಿಟ್ರೆ ನೋಡಿ. ಬೆಳಗ್ಗೆ ಹಾಕಿರೋದು ಎಲ್ಲರೂ ಬಿಡ್ರೋ ಬಕೆಟ್ ಬಿಡ್ರೋ, ಎಲ್ಲರೂ ಹಾಕಿ ತಿಂದ್ಬಿಟ್ರು. ಫುಡ್ಡು ಹಾಕಲ್ಲ ಅನ್ನೋದೇನಿಲ್ಲ, ಅವರು ಹೇಳ್ತಾರೆ ಕ್ಲೀನಾಗಿ ಹಾಕ್ತಾಯಿದ್ದೀರಾ ಫುಡ್ನ ಅಂತಾರೆ. ನೋಡಿ ಅದನ್ನು ನಾವು ಹಾಕಿರೋದು ಆಲ್ರೆಡಿ ಇನ್ನೂ ಖಾಲಿನೇ ಮಾಡ್ಕೊಂಡಿಲ್ಲ. ಆಲ್ರೆಡಿ ನಾನು ಇನ್ನೊಂದು ಸಲ ಹಾಕೋದಕ್ಕೆ ಬಂದಿದ್ದೀನಿ. ಯಾಕೆಂದರೆ ನಮಗೆ ತೊಗೊಂಬಂದಿದ್ದೀನಿ, ಇಷ್ಟಪಟ್ಟು ಸಾಕ್ತಾಯಿದ್ದೀನಿ. ನನಗೆ ಲಾಸ್ ಆದರೂ ಪರವಾಗಿಲ್ಲ, ಅವು ಚೆನ್ನಾಗಿ ಬೆಳಿಬೇಕು ಆರೋಗ್ಯವಾಗಿ. ನಮ್ಮ ಕಣ್ಮುಂದೆ ಅವಕ್ಕೆ ಏನೂ ಆಗ್ದಂಗೆ ಚೆನ್ನಾಗಿ ಆರೋಗ್ಯವಾಗಿ ಬೆಳೆದ್ರಾಯ್ತು. ದುಡ್ಡು ಮುಖ್ಯ ಅಲ್ಲ. ಅಂದರೆ ಒಂದಲ್ಲ ಒಂದಿನ ಕೋಳಿನ ಕೊಡಲೇಬೇಕು, ಆದರೆ ಅದೇ ಬೇರೆ. ಆದರೆ ಇದು ಕಣ್ಮುಂದೆ ಸಾಕಿರೋ ಕೋಳಿಗಳು ಹುಷಾರು ತಪ್ಪಿ ನಮ್ಮ ಕಣ್ಮುಂದೆನೇ ಸಾಯ್ತವೆ ಅಂದರೆ ಅದನ್ನು ನೋಡೋದಕ್ಕಾಗಲ್ಲ. ಏಕೆಂದರೆ ಅಂದ್ಕೊಬೋದು ನೀವು, ಸಾಕಿರೋದೇ ಕೊಡೋದಕ್ಕಲ್ವಾ, ಅದನ್ನು ಕೋಳಿ ಇರೋದೇ ತಿನ್ನೋದಕ್ಕಲ್ವಾ ಅಂತ. ಹೌದು, ಅದು ನಿಜನೇ. ಆದರೆ ಕಾಯಿಲೆ ಬಂದು ಅಥವಾ ಏನೋ ಒಂದು ಆಗಿ ಸಾಯೋದು ಹೇಗಿರುತ್ತೆ, ಅಥವಾ ಅವಕ್ಕೊಂದು ಆಯಸ್ಸು ಅಂತ ಇದ್ದಾಗ ಆಯಸ್ಸು ಇಷ್ಟೇ ಅಂತ ಅಂದ್ಕೊಂಡು ಇರುತ್ತಲ್ಲ, ಆವಾಗ ಹೋಗ್ದೇಗಿರುತ್ತೆ ಅಲ್ವಾ. ಕೋಳಿನ ಸಾಕಿರೋದೇ ಮಾರೋದಕ್ಕೆ ಅಂತ. ಆದರೆ ಕಾಯಿಲೆ ಬಂದು ಏನೂ ಆಗಬಾರ್ದು ಅವಕ್ಕೆ ಅಂತ ಒಂದು ಇಷ್ಟು ದಿನ ಸಾಕಬೇಕು ಅಂದ್ಕೊಂಡಿರ್ತೀವಿ, ಅಷ್ಟು ದಿನ ಅವು ಚೆನ್ನಾಗಿ ಆರೋಗ್ಯವಾಗಿ ಬೆಳಿಬೇಕು. ಕೆಲವರು ಹೇಳ್ತಾರೆ ಏನೋ ಯಾವುದೋ ದೃಷ್ಟಿ ಆಗಿರ್ಬೋದೇನೋ, ದೃಷ್ಟಿ ತೆಗಿ, ಅವಾಗವಾಗ ದೃಷ್ಟಿ ತೆಗ್ದಾಕು ಅಂತ ಹೇಳಿದ್ರು ನನ್ನ ಫ್ರೆಂಡ್ ಒಬ್ಬರು. ಏನು ದೃಷ್ಟಿ ಆಗಿದೆಯೋ ನಾನು ನಿಮಗಂತೂ ಗೊತ್ತಿಲ್ಲ. ನಾನು ನಿಜ ಹೇಳ್ಬೇಕಂದ್ರೆ ಅದನ್ನೆಲ್ಲ ನಾನು ನಂಬಲ್ಲ. ಯಾಕೆಂದರೆ ನಾವು ಯಾವತ್ತೂ ಯಾರಿಗೂ ಕೆಟ್ಟದ್ದು ಬಯಸಿಲ್ಲ, ಮತ್ತು ಹೊಟ್ಟೆ ಕಿಚ್ಬಿಡೋದು ಆ ಥರ ಯಾವುದೂ ನಾವು ಮಾಡಲ್ಲ. ಆದರೆ ಕೆಲವ್ರು ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಮನುಷ್ಯನ ಕಣ್ಣಿಗೆ ಮರನೇ ಸಿಡಿಯುತ್ತೆ ಅಂತ. ಹಂಗೆ ಯಾರಾದರೂ ಏನೋ ಮಾಡ್ತಿದ್ದಾರೆ ಅಂದರೆ ಹೊಟ್ಟೆ ಕಿಚ್ಬಿಡೋರೇ ಜಾಸ್ತಿ ಇರ್ತಾರೆ. ಆ ಥರ ಏನಾದರೂ ಹೊಟ್ಟೆ ಕಿಚ್ಚು ನಮ್ಮ ವಿಷಯದಲ್ಲಿ ನಿಜವಾಗ್ಲೂ ಅವ್ರಿಗಂತೂ ಒಳ್ಳೆಯದಾಗಲ್ಲ. ನಾನು ಯಾವತ್ತೂ ಆ ಥರನೂ ಯಾರಿಗೂ ಬಯಸಿಲ್ಲ. ದೇವರೇ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತಲೇ ಬಯಸೋದು.
ಆದರೂ ಆ ಥರ ನಾವು ಇರೋರ್ಗೂ ನಮ್ಮ ಯಾರ ತಂಟೆಗೂ ಹೋಗ್ದಲೇ ಇರೋ ನಮ್ಮ ತಂಟೆಗೂ ಅವ್ರು ಬಂದಿದ್ದಾರೆ ಅಂದರೆ ಅವ್ರಿಗೂ ನಮ್ಗೇನಾದ್ರು ಆ ಥರ ಅನಿಸಿದ್ದು, ನಮ್ಮ ಬಗ್ಗೆ ಅವ್ರು ಏನಾದರೂ ಆ ಥರ ಬಯಸಿದ್ರೆ ಅವ್ರಿಗೂ ಅದೇ ಥರ ಆಗಲಿ ಅಷ್ಟೇ ಅಲ್ವಾ. ನೋಡಿ ಇದು ಮಣ್ಣೆನೇ ಕೂಡಾಕ್ಬಿಟ್ಟೇನು ಅವು ತುಂಬ ಅಂದರೆ ಈ ಶೆಡ್ ಅಂದರೆ ಏನು ಕೂಡಾಕಿ ಸಾಕ್ತಿದ್ದಾರೆ ಅಂತಾರೆ, ಆ ಥರ ಏನಿಲ್ಲ. ಫ್ರೀಯಾಗೇ ಇದೆ ಇದು. ಗಾಳಿ ಬಿಸಿಲು ಚೆನ್ನಾಗೇ ಬರುತ್ತೆ ಇಲ್ಲಿ. ಅಂದರೆ ಕೋಳಿನ ಸಾಕಿದ್ದೀವಿ ಅಂದರೆ ಕಾಯಿಲೆ ಬರೋದು ಇದೆಲ್ಲ ಕಾಮನ್ ಇರ್ಬೋದು. ಆದರೆ ಇಷ್ಟು ಚೆನ್ನಾಗಿ ನೋಡಿಕೊಂಡು ಕೇರ್ ಮಾಡಿ ರೀಸನೇ ಇಲ್ಲದೆ ಕಾಯಿಲೆ ಬರುತ್ತೆ ಅಂದರೆ ಅದು ಕಾಮನ್ ಅನಿಸಲ್ಲ, ಏನೋ ಇದೆ ಸಮಥಿಂಗ್ ಅಂತಲೇ ಅನಿಸೋದು ಅಲ್ವಾ. ಹಿಂಡಿನೂ ತೊಗೊಂಡಿದ್ದೀನಿ ಇದಕ್ಕೆ ಅಂತ, ಬರೀ ಈ ಫುಡ್ಡೇ ಹಾಕೋದು ಬೇಡ ಅಂದ್ಬಿಟ್ಟು ಹಿಂಡಿನೂ ಸಹ ತೊಗೊಂಬಂದಿದ್ದೀನಿ. ಅದನ್ನು ಈಗ ಹಿಂಡಿನ ಇವಾಗ ನೀರಲ್ಲಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಹಿಂಡಿ ಮತ್ತು ಜೋಳ ಸ್ವಲ್ಪ ಅಕ್ಕಿ ಮಿಕ್ಸ್ ಮಾಡಿಬಿಟ್ಟು ಬೆಳಗ್ಗೆ ಟೈಮ್ ಕೊಡ್ತಾಯಿದ್ದೀನಿ ಈಗ. ಆಮೇಲೆ ಇಲ್ಲೇನು ಫುಡ್ಡಿಗೇನು ಕೊರತೆ ಇಲ್ಲ, ನೋಡ್ಬೋದು ನೀವು. ನೋಡಿ ಇದೆಲ್ಲ ನಮ್ಮ ಮಧ್ಯಾಹ್ನ ಹಾಕಿರೋ ಸೊಪ್ಪು ತಿಂದು ಕಡ್ಡಿ ಅಂತವನ್ನೆಲ್ಲ ಬಿಟ್ಟಿದ್ದಾವೆ. ಫುಡ್ಡು ಖಾಲಿ ಆಗೋದಕ್ಕಿಂತ ಮುಂಚೆನೇ ತೊಗೊಂಬಂದು ಮತ್ತೆ ನಾನು ಹಾಕಿರ್ತೀನಿ. ಫುಡ್ಡಿಗೇನು ಕೊರತೆ ಮಾಡ್ತಾಯಿಲ್ಲ ಅವಕ್ಕೆ. ಇದರಲ್ಲೂ ನೋಡಿ ಇದರಲ್ಲೂ ಈ ರಾಗಿ ಮತ್ತು ಅಕ್ಕಿ ಮಿಕ್ಸ್ ಇರೋದನ್ನು ಹಾಕಿರೋದು. ತಟ್ಟೆಯಲ್ಲಿ ಇಟ್ಟಿದ್ದೀನಿ ಇವತ್ತು. ತಟ್ಟೆಯಲ್ಲಿ ಮತ್ತು ಅದರಲ್ಲಿ ಈ ಕ್ಯಾಪು ಏನಿದೆ ಇದರಲ್ಲಿ ಇಟ್ಟಿದ್ದೀನಿ. ಬಕೆಟಿನ ಮುಚ್ಚಳ, ಇದು ದೊಡ್ಡ ಬಕೆಟಿನ ಮುಚ್ಚಳ. ಒಂದು ಬಕೆಟ್ ನೀರು ಇರ್ತದೆ, ಇದು ಮೆಡಿಸನ್ ನೀರು. ಬರೀ ಇವತ್ತು ಇದನ್ನೇ ಕುಡಿಲಿ ಅಂದ್ಬಿಟ್ಟು ಇಟ್ಟಿದ್ದೀನಿ. ಮತ್ತು ಶೆಡ್ಡು ಸಹ ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಶೆಡ್ಡು ಸಹ ಕ್ಲೀನ್ ಮಾಡ್ತಾನೇ ಇರ್ತೀನಿ. ಇವತ್ತು ಒಂದು 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ ಶೆಡ್ನ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಮತ್ತು ವಾರಕ್ಕೊಂದ್ಸಲ ಅವಕ್ಕೆ ಶುಂಠಿ ನೀರು, ಬೆಳ್ಳುಳ್ಳಿ ನೀರು, ಅರಿಶಿಣದ ನೀರು ಕೊಡ್ತಾನೆ ಇರ್ತೀನಿ. ಇಷ್ಟೆಲ್ಲ ಕಾಳಜಿ ಮಾಡಿಕೊಂಡು ಕೋಳಿಗಳಿಗೆ ಹುಷಾರು ತಪ್ತಾ ಇದೆ ಅಂದರೆ ಏನಿರ್ಬೋದು ಅಲ್ವಾ. ನೋಡಿ ಇದೆಲ್ಲ ಭತ್ತದ ಹುಯಿ. ವಾರಕ್ಕೊಂದ್ಸಲ ನಾನು ಚೇಂಜ್ ಮಾಡ್ತಾನೆ ಇರ್ತೀನಿ. ಹೇಳ್ತಾರೆ ಕೆಲವರು ಏನು ಒಂದು ಬ್ಯಾಚ್ ಕೋಳಿ ತಂದಮೇಲೆ ಆ ಕೋಳಿ ಫುಲ್ಲು ಇದಾಗೋವರೆಗೂ ಭತ್ತದ ಹುಯಿನ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಅದ್ರ ಮೇಲೆ ಹಾಕೊಂಡೋದ್ರೆ ಸಾಕು ಅಂತ ಹೇಳಿದ್ರು. ಆದರೆ ನಮ್ಗೆ ಅದು ಬೇಡ. ಅವಾಗವಾಗ ಚೇಂಜ್ ಮಾಡೋಣ ಅಂದ್ಬಿಟ್ಟು ನಾವು ವಾರಕ್ಕೊಂದ್ಸಲನಾದರೂ ಚೇಂಜ್ ಮಾಡ್ತಾನೆ ಇರ್ತೀನಿ. ಇವು ನೋಡಿ ಇವತ್ತು ಈ 3 ಕೋಳಿಗಳನ್ನ ನಾನು ಸಪ್ರೇಟ್ ತೊಗೊಂಡು ಬಿಟ್ಟಿದ್ದೀನಿ. ಇವು ನಿನ್ನೆ ಚೆನ್ನಾಗಿದ್ವು, ಇವತ್ತು ನೋಡಿ ಸ್ವಲ್ಪ ವೀಕ್ ಆಗಿದ್ದಾವೆ ಅನ್ನಿಸ್ತು. ಹಾಗಾಗಿ ಇವನ್ನ ಸಪ್ರೇಟ್ ಮಾಡಿಬಿಡೋಣ ಅಂತೇಳಿ ಈ 3ನ ತೊಗೊಂಬಂದು ಇಲ್ಲಿ ಬಿಟ್ಟಿದ್ದೀನಿ. ನೋಡಿ ನುಗ್ಗೆ ಸೊಪ್ಪನ್ನು ಸಹ ತೊಗೊಂಬಂದು ಹಾಕಿದ್ದೀನಿ. ನುಗ್ಗೆ ಸೊಪ್ಪಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ. ನುಗ್ಗೆ ಸೊಪ್ಪನ್ನ ತಿನ್ನಿಸ್ತಿದ್ರೆ ಯಾವುದೇ ರೀತಿ ಕಾಯಿಲೆ ಬರಲ್ಲ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ನುಗ್ಗೆ ಸೊಪ್ಪನ್ನು ಸಹ ತೊಗೊಂಬಂದು ಹಾಕಿದ್ದೀನಿ. ಇವತ್ತು ಈ 3ನ ನಾನು ಸಪ್ರೇಟ್ ಮಾಡಿದ್ದೀನಿ. ಇನ್ನೂ ಅಂದರೆ ನಿನ್ನೆ ಮೊನ್ನೆ ಎಲ್ಲ ಸಪ್ರೇಟ್ ಮಾಡಿದವು ಆಚೆ ಇದ್ದಾವೆ, ಸ್ವಲ್ಪ ಬಿಸಿಲಲ್ಲಿ ಬಿಟ್ಟಿದ್ದೀನಿ. ತೋರಿಸ್ತೀನಿ ಇರಿ ಅದನ್ನು. ಇದು ನೋಡಿ ಹಿಂಡಿ, ಇದನ್ನು ನೀರಲ್ಲಿ ನೆನೆಸ್ಬಿಟ್ಟು ಇದ್ರ ಜೊತೆಗೆ ಜೋಳನ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾಯಿದ್ದೀನಿ. ಇದು ಒಳ್ಳೆ ಫುಡ್ಡೆ ಅಲ್ವಾ ಕೋಳಿಗೆ, ಇದಕ್ಕಿಂತ ಬೇಕಾ? ಇದು ಸಹ ಒಳ್ಳೆ ಫುಡ್ಡೆ, ಕಡಲೆಕಾಯಿ ಹಿಂಡಿ ಇದು. ಇಷ್ಟು ಒಳ್ಳೊಳ್ಳೆ ಫುಡ್ ಕೊಟ್ಟು ಕೋಳಿಗಳ ಆರೋಗ್ಯ ಕೆಡುತ್ತೆ ಅಂದರೆ ತುಂಬಾ ಬೇಜಾರಾಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಜೋಳನೂ ಹಾಕ್ತೀನಲ್ಲ, ಹಾಗಾಗಿ ಸ್ವಲ್ಪ ನೀರನ್ನ ಹಾಕಿದ್ದೀನಿ. ಚೆನ್ನಾಗಿ ನೆನ್ಕೊಂಡ್ಲಿ ಅದು ಅಂತ. ಚೆನ್ನಾಗಿ ನೆನ್ಕೊಂಡ್ಮೇಲೆ ಜೋಳನ ಪುಡಿ ಮಾಡಿಸ್ಕೊಂಬಂದಿರೋದು ನೋಡಿ. ಜೋಳನೂ ಖಾಲಿ ಬಂದಿದೆ. ಇದು ಜೋಳ ಇದು ನೋಡಿ, ಇದು ಈ ಥರ ಪುಡಿ ಮಾಡಿಸಿರೋದು. ಈ ಥರ ಪುಡಿ ಮಾಡಿಸಿರೋದು ಇದನ್ನು ಅದ್ರ ಜೊತೆ ಕಲಿಸ್ಬಿಟ್ಟು ಕೊಡ್ತಾ ಇರೋದು. ಹಂಗೆ ಡ್ರೈ ಕೊಡ್ತಿಲ್ಲ, ಅಂದರೆ ತುಂಬ ನೆನ್ನೆಯ ಥರನೂ ಅಲ್ಲ, ಸ್ವಲ್ಪ ಏನು ಒದ್ದೆ ಆಗಿರೋ ಥರ. ಫುಲ್ಲು ನೆನೆಸಿ ಏನು ಕೊಡ್ತಿಲ್ಲ. ನೆನೆಸಿ ಕೊಟ್ಟರು ತಿನ್ನೋದಕ್ಕೆ ಆಗಲ್ಲ ಅವಕ್ಕೆ. ಇದು ರಾಗಿ ಆಲ್ರೆಡಿ ಮೊಳಕೆ ಕಟ್ಟಿರೋ ರಾಗಿ ಮೊಳಕೆ ಬಂದಿದೆ. ಇದನ್ನೇ ಈಗ ಹಾಕಿದ್ದು ನಾನು ತೊಗೊಂಡೋಗಿ. ನೋಡಿ ಇದು ಮೊಳಕೆ ಬಂದಿದೆ. ಈಗ ಆಲ್ರೆಡಿ ನೆಕ್ಸ್ಟು ಈ ರಾಗಿನ ನೆನಾಕಿದ್ದೀನಿ, ಇಷ್ಟು ರಾಗಿನ. ಯಾಕೆಂದರೆ ಅದು ಖಾಲಿ ಆಗೋಷ್ಟರಲ್ಲಿ ಇದು ಮೊಳಕೆ ಬರೋಕ್ಕೆ ಶುರು ಆಗಬೇಕು. ಹಾಗಾಗಿ ಇದನ್ನು ಆಲ್ರೆಡಿ ನೆನಾಕಿದ್ದೀನಿ. ನೋಡಿ ಇವು ಈ 6 ಕೋಳಿಗಳು. ಇನ್ನೊಂದು 7 ಇತ್ತು, ಇನ್ನೊಂದು ಕಾಣಿಸ್ತಿಲ್ಲ. ಆ ಕಡೆ ಎಲ್ಲಾದರೂ ಹೋಯ್ತಾ? ನೋಡಿ ಒಳಗಡೆ ತೊಗೊಂಬಂದುಬಿಟ್ಟು ಅದಕ್ಕೆ ಅಂತ ಸಪ್ರೇಟು ನೀರು ಮತ್ತು ಫುಡ್ಡು ಎಲ್ಲ ಹಾಕಿದ್ದೀನಿ. ಇವು ಏನಂದರೆ ಸ್ವಲ್ಪ ಅದೇ ನೀವು ಆಚೆ ನೋಡಿದ್ರಲ್ಲ, ಅವು ಅದರಲ್ಲಿ 2 ಮಾತ್ರ ಫುಲ್ಲು ಸುಸ್ತಾಗಿದ್ದಾವೆ. ಹಂಗಾಗಿ 2ನ್ನ ಇದ್ರ ಜೊತೆ ಸೇರಿಸೋದು ಬೇಡ ಅಂತ ಅವನು ಸಪ್ರೇಟ್ ಬಿಟ್ಟಿರೋದು. ಈಗ ಒಟ್ಟು ಇಲ್ಲಿ 3, 6, 7, 8 ಇದ್ದಾವೆ ಇಲ್ಲಿ ಒಟ್ಟು 8 ಕೋಳಿಗಳು. ಅಂದರೆ ತುಂಬ ಇದಾಗಿಲ್ಲ, ಸ್ವಲ್ಪ
ಕುಂಟ ಥರ ಕಾಲು ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಳೋದು ಆ ಥರ ಇದ್ದಾವೆ. ಇನ್ನು ಆ ಎರಡಂತೂ ಫುಲ್ಲು ಯಾವಾಗಲೂ ಮಲ್ಗೆ ಇರ್ತವೆ. ಇವು ಸ್ವಲ್ಪ ಇದ್ದಿದ್ರಲ್ಲಿ ಬೆಟರು. ಮತ್ತು ಇವತ್ತು ಮೆಡಿಸನ್ ಹಾಕಿದ್ದೀನಿ. ಮೆಡಿಸನ್ ಹಾಕಿರೋದ್ರಿಂದ ನೋಡೋಣ ಏನು ಅದ್ರದ್ದು ರಿಸಲ್ಟ್ ಹೇಗಿರುತ್ತೆ ಅಂತಂದ್ಬಿಟ್ಟು ಗೊತ್ತಾಗುತ್ತೆ. ಇನ್ನು ಇವತ್ತು ಮಧ್ಯಾಹ್ನ ಹಾಕಿರೋದು ನಾನು. ಟೈಮ್ ಆಗ್ತಾ ಬಂತು, 6 ಗಂಟೆ ಆಗೋಯ್ತಾಲೆ. ನಾನು ಮತ್ತೆ ಬಸ್ಸಿಗೆ ಹೋಗಬೇಕು. 6 ಕಾಲಿಗೆಲ್ಲ ಬಸ್ ಬಂದುಬಿಡುತ್ತೆ. ಇದೆಲ್ಲ ನೋಡಿ ಒಳಗೆ ಇಟ್ಬಿಟ್ಟಿದ್ದೀನಿ. ನೀರು ಗಲೀಜು ಮಾಡ್ಕೊಬಾರ್ದು, ಒಳ್ಳೆ ನೀರೇ ಕುಡಿಬೇಕು ಅಂದ್ಬಿಟ್ಟು ಈ 2 ಬಕೆಟ್ಗಳಿಗೆ ನಾನು ಈ ಥರ ಏನು ಮೀಶೋನಲ್ಲಿ ಆರ್ಡ್ರ್ ಮಾಡಿ ತರಿಸಿದ್ದು. ಅಲ್ಲೇ ಬರ್ಬೇಡ. ತರಿಸಿದ್ದು ಅದ್ರ ಮೇಲೂ ಹೊತ್ತೆಲ್ಲ ಕುತ್ಕೊಳ್ತವೆ. ಆಗಾಗ ಬಕೆಟ್ಗಳು ಹಂಗಾಗಿದೆ. ನಾನೇನಿಲ್ಲ ಅಂದ್ರೂ ಅದು ನಾನು 4 ದಿನಕ್ಕೊಂದ್ಸಲ ನೀರು ಚೇಂಜ್ ಮಾಡ್ತಾ ಇರ್ತೀನಿ. ಈಗ ಇವನ್ನೆಲ್ಲ ಒಳಗೆ ಇಟ್ಬಿಟ್ಟಿದ್ದೀನಿ ತೆಗೆದು. ಈ ನೀರನ್ನ ಕುಡಿಬಾರ್ದು, ಮೆಡಿಸನ್ ಹಾಕಿರೋ ನೀರೇ ಕುಡಿದಿ ಅಂತ. ನೋಡಿ, ಈ 2 ಫುಲ್ಲು ಸೀರಿಯಸ್ ಆಗಿದೆ. ಅಂದರೆ ಸುಸ್ತು ಇದೇ ಥರನೇ ಇರ್ತವೆ. ಮಲ್ಕೊಂಡೆ ಸ್ವಲ್ಪ ತಿನ್ನೋದು ಹಂಗೆ ಮಾಡ್ತವೆ. ಹಾಗಾಗಿ ಈ 2ನ್ನ ಸಪ್ರೇಟ್ ಬಿಡ್ತಾಯಿದ್ದೀನಿ ಇವತ್ತು. ಇದಕ್ಕೂ ನೋಡಿ, ಇದಕ್ಕೂ ಫುಡ್ ಹಾಕಿ ಮತ್ತು ಇದ್ರದ್ದು ನೀರಿನ ಬೌಲ್ ಇದೆ, ಎಲ್ಲಿದೆ ತೊಗೊಂಡಿರ್ತೀನಿ. ನಾನು ಹೇಳಿದ್ನಲ್ಲ ಮೆಡಿಸನ್ನು ಅಂತ. ಫಸ್ಟ್ ಅವ್ರು ಹೇಳಿದ್ರು ನ್ಯೂಟ್ರಿಷನ್ ಕೊರತೆಯಿಂದಂಗೆ ಆಗಿದೆ, ಇದನ್ನು ತೊಗೊಂಬಂದು ಹಾಕಿ ಅಂತ ಹೇಳಿದ್ರು. ನೋಡಿ, ಸೂಪರ್ ಗ್ರೂಮಿನ್ ಅಂತ. ಇದನ್ನು 1 ವಾರದಿಂದನೂ ಕೊಡ್ತಾಯಿದ್ದೀನಿ. ಆದರೂ ಇದ್ರದ್ದು ಏನೂ ರಿಸಲ್ಟ್ ಬರಲಿಲ್ಲ. ಯಾಕೆಂದರೆ ನ್ಯೂಟ್ರಿಷನ್ ಕೊರತೆ ಏನೂ ಆಗಿಲ್ಲ. ಯಾಕೆಂದರೆ ಚೆನ್ನಾಗಿ ನಾವು ಫುಡ್ ಹಾಕ್ತಾಯಿರ್ತೀವಿ. ಈಗ ಇವತ್ತು ತೊಗೊಂಬಂದು ಹಾಕಿರೋದು. ಇದು ಕಾಣಿಸ್ತಾ ಇಲ್ಲ ಕರೆಕ್ಟಾಗಿ. ನೀರು ಕುಡೀರಿ, ಬೇಕು ಅಂದರೆ ಈ 2ಕ್ಕೆ ನೀರು ಹಾಕ್ಬಿಟ್ಟಿರ್ತಿದ್ದೀನಿ. ಟೈಮ್ ಆಯಿತು, ಬೇಗ ಹೊರಡಬೇಕು. ಬಸ್ ಬರೋ ಟೈಮ್ ಆಯಿತು. ಮತ್ತು ನಾಳೆ ಬೆಳಗ್ಗೆ ಬರಬೇಕು. ಅಂದರೆ ಅವಕ್ಕೆ ಮೆಡಿಸನ್ ಹಾಕ್ತಾ ಇರೋದ್ರಿಂದ ನಾನು ಡೈಲಿ ಬರಲೇಬೇಕು. ಇಲ್ಲಾಂದರೆ 2 ದಿನಕ್ಕೊಂದ್ಸಲ ಬಂದರೂ ನಡೆಯುತ್ತೆ. ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ವೀಡಿಯೋಸ್ ಹಾಕಬೇಕು ಅಂದರೆ ನೀವು ನನಗೆ ಸಪೋರ್ಟ್ ಮಾಡಿದ್ರೇ ಹಾಕೋದಕ್ಕಾಗೋದು. ಬಾಯ್ ಎಲ್ರಿಗೂ.